Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಫೀಲಿಂಗ್ಸ್ ಏನಿದೆ ಅಂಡ್ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆನಾ? ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಮತ್ತೆ ಅವರ ಪರ್ಸನ್ ಫೀಲಿಂಗ್ಸ್ ಏನಿದೆ ಒಬ್ರ ಮೇಲೆ ಒಬ್ರಿಗೆ. ಓಕೆ, ಇದು ನೋ ಕಾಂಟ್ಯಾಕ್ಟ್ ಮೇಲೆ ಬರ್ತಾ ಇದೆ ರೀಡಿಂಗ್. ನಿಮ್ ಫೀಲಿಂಗ್ಸ್ ಇದು ನಿಮ್ ಪರ್ಸನ್ ಫೀಲಿಂಗ್ಸ್. ಓಕೆ, ಇದು ನೋ ಕಾಂಟ್ಯಾಕ್ಟ್ ಅಂದಿದ ತಕ್ಷಣ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ನೋಡ್ಬಾರ್ದು ಅಂತ ಏನು ಇಲ್ಲ. ಓಕೆನಾ? ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಿಮ್ಗೆ ಇದು ರೆಸೊನೇಟ್ ಆಗುತ್ತೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ರೆಸೊನೇಟ್ ಆಗುತ್ತೆ. ಸಿ, ಇಲ್ಲಿ ತುಂಬಾ ಜನನೇ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಅಂಡ್ ನಿಮ್ ಪರ್ಸನ್ ವಿತ್ ಈಗೋ ವಾಕ್ ಅವೇ ಮಾಡಿದ್ದಾರೆ ನಿಮ್ ಲೈಫ್ ಇಂದ. ವಿತ್ ಈಗೋ ವಾಕ್ ಅವೇ ಮಾಡಿದ್ದಾರೆ. ಅಂಡ್ ನೀವು ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಗೆ ತಲೆನೇ ಓಡ್ತಿಲ್ಲ ಈ ಸಿಚುವೇಶನ್ ಆಗಿರೋದ್ರಿಂದ. ಬ್ಲಾಂಕ್ ಆಗಿದ್ದೀರಾ ಫುಲ್. ಈ ಆಬ್ಸ್ಟಿಕಲ್ಸ್ ಎಲ್ಲ ಯಾವಾಗ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಆಬ್ಸ್ಟಿಕಲ್ಸ್ ಅನ್ನೋದ್ರೆ ನಿಮ್ ಪರ್ಸನ್ ಯಾವಾಗ ರಿಟರ್ನ್ ಬರ್ತಾರೆ, ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿ ನ್ಯೂ ಬಿಗಿನಿಂಗ್ ಆಗ್ಬೇಕು, ನಮ್ ಪ್ರೀತಿ ಮುಂಚೆ ಹೇಗಿತ್ತಲ್ಲ ಆ ರೀತಿ ಇರ್ಬೇಕು ಅನ್ನೋದು ನಿಮ್ಮ ವೇಟಿಂಗ್ ಇಲ್ಲಿ. ಅಂಡ್ ಇಲ್ಲಿ ನಿಮ್ ಪರ್ಸನ್ ವಿಚಾರವಾಗಿ ಬಂತು ಅಂದ್ರುನು ಈವನ್ ಆ ಪರ್ಸನ್ ಸಹ ಇಲ್ಲಿ ರಿಯೂನಿಯನ್ ಮಾಡ್ಕೊಳ್ಬೇಕು, ಮತ್ತೆ ಬರ್ಬೇಕು ನಿಮ್ ಲೈಫಿಗೆ ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ. ಅಂಡ್ ಈ ಪರ್ಸನ್ ಇಲ್ಲಿ ನಿಮ್ ಬಗ್ಗೆ ತಿಳ್ಕೊಳ್ತಿರೋದಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ಮನ್ನ ನೋಡ್ತಿರೋದಾಗಿರ್ಬೋದು, ನೀವೇನ್ ಅಪ್ಲೋಡ್ ಮಾಡ್ತೀರಾ ಏನು ಅಂತ. ಅಂಡ್ ಇಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಈ ಪರ್ಸನ್. ಇಷ್ಟ ದಿನ ಈ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ರಲ್ಲ ಆಗಿಂದ ಈ ಪರ್ಸನ್ ಕಾನ್ಸಂಟ್ರೇಷನ್ ಎಲ್ಲಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದ್ರ ಕಡೆನೇ ಇತ್ತು. ಅವ್ರ ಫ್ಯಾಮಿಲಿ ಸಹ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅವ್ರ ಫೈನಾನ್ಷಿಯಲಿ ಗ್ರೋತ್ಗೆ. ಅಂಡ್ ಈಗ ಓಕೆ, ನೀವ್ ಒಬ್ರೇ ಕಮ್ಮಿ ಈಗ ಅವ್ರ ಲೈಫ್ ಅಲ್ಲಿ ಇರೋದು. ಅದೊಂದು ನೀವ್ ಒಬ್ರು ಬಿಟ್ಟು ಇನ್ನೆಲ್ಲ ಇದೆ ಈ ಪರ್ಸನ್ ಲೈಫ್ ಅಲ್ಲಿ. ಓಕೆನಾ? ಅಂಡ್ ಈ ಪರ್ಸನ್ ಸ್ವಲ್ಪ ಮೂಡಿ ಅಂತ ಅನ್ಸುತ್ತೆ. ನೀವ್ ಹೇಳಿದ್ನ ಕೇಳೋದಿಲ್ಲ ಸಿನ್ಸ್ ಕೇಳಿಸ್ಕೊಳ್ಳೋದೇ ಇಲ್ಲ ಆ ಪರ್ಸನ್. ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ನೀವ್ ಹೇಳೋ ಮಾತುಗಳನ್ನ. ಅಂಡ್ ಇಲ್ಲಿ ನಿಮ್ ಕಡೆಯಿಂದ ಇವರು ವಾಕ್ ಅವೇ ಆಗಿರೋದು ಇವ್ರನ್ನ ಹರ್ಟ್ ಮಾಡಿದೆ. ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡ್ತಿಲ್ಲ. ಅಂಡ್ ಗಿಲ್ಟ್ ಫೀಲ್ ಇದೆ, ರಿಗ್ರೆಟ್ ಫೀಲ್ ಇದೆ. ಈ ರೀತಿ ಎಲ್ಲ ನಾನ್ ಮಾಡ್ಬಾರ್ದಿತ್ತು, ಹೇಗ್ ನಾನು ಹೋಗ್ ಮುಖ ತೋರಿಸ್ಲಿ ಅನ್ನೋ ಒಂದು ಫೀಲ್ ಇದೆ. ಆ ಫೀಲ್ ಬಂದು ಇವ್ರನ್ನ ಕಂಟ್ರೋಲ್ ಮಾಡ್ತಿರ್ಬೋದು. ಓಕೆನಾ? ಬಟ್ ನೀವು ವೇಟ್ ಮಾಡ್ತಾ ಇದ್ದೀರಾ. ಈಗ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ ಪರ್ಸನ್ ಬರ್ತಾರೆ ವಿತ್ ರಿಯೂನಿಯನ್. ಕಾಂಟ್ಯಾಕ್ಟ್ ಅಲ್ಲ, ನೀವು ಜೊತೆಲೇ ಇರ್ಬೇಕು ಅಂತಾನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಪರ್ಸನ್. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ.
ನೀವ್ ಈ ನಡುವೆ ಏನಾಗ್ಬಿಟ್ಟಿದೀರಾ ಅಂದ್ರೆ ನಿಮ್ ಪರ್ಸನ್ ಈ ರೀತಿ ಮಾಡಿರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಅದ್ರ ಜೊತೆನಲ್ಲಿ ನೀವು ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಂಡಿದೀರಾ. ಈ ಪರ್ಸನ್ಗೆ ಆ ಬೌಂಡ್ರೀಸ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಇದೆ. ಈಗ ಮುಂಚಿನ ರೀತಿಲಂತೂ ನೀವಿಲ್ಲ, ಎಲ್ಲದನ್ನು ನೀವು ತಗೊಳ್ಳೋ ರೀತಿಲಿಲ್ಲ. ನಿಮ್ಗೆ ನೀವು ಬೌಂಡ್ರೀಸ್ ಇಟ್ಕೊಂಡಿದೀರಾ. ಲಿಮಿಟ್ ಆಗಿ ಅಡಿಕ್ಷನ್ ಅಂತಾರಲ್ಲ, ಆ ರೀತಿ ಎಲ್ಲಾದ್ರೂ ಹೋಗ್ತೀರಾ ಅಂದ್ರೆ ಇಷ್ಟೇ ಹೊತ್ತು, ಅಥವಾ ಒಂದ್ ವ್ಯಕ್ತಿ ಇವ್ರೊಬ್ರ ಜೊತೆಲೇನೆ, ಯಾರ ಜೊತೆಲಿ ಹೋಗಲ್ಲ. ಅನ್ನೆಸೆಸರಿ ಹೊರಗ್ ಸುತ್ತೋದಾಗ್ಲಿ ಆ ರೀತಿ ಏನು ಇಲ್ಲ. ಅಲ್ಲಿ ಬೌಂಡ್ರೀಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಇಲ್ಲ ಒಬ್ರ ಹತ್ರ ಮಾತಾಡ್ಬೇಕಂದ್ರು ಇಷ್ಟೇ ಮಾತು, ಅದ್ರ ಮೀರಿ ನೀವು ಮಾತಾಡೋದಕ್ಕೆ ರೆಡಿ ಇಲ್ಲ. ಅಥವಾ ಹೊಸದಾಗಿ ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ಬೇಕು, ಇದಕ್ಕೆಲ್ಲ ನೀವು ಇಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದೀರಾ. ಓಕೆನಾ? ಇಲ್ಲಿ ನಿಮ್ ಪರ್ಸನ್ ಮತ್ತೆ ನೀವು ನೋ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಥರ್ಡ್ ಪಾರ್ಟಿ ರೀಸನ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಥವಾ ಥರ್ಡ್ ಪಾರ್ಟಿ ಇದಾರೆ ಅಂತ ನೀವು ಈ ರಿಲೇಶನ್ಶಿಪ್ ಅಲ್ಲಿ ನೋ ಕಾಂಟ್ಯಾಕ್ಟ್ ನ ತಗೊಂಡ್ ಬಂದಿರ್ಬೋದು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಸೊ ನೀವು ಜಸ್ಟಿಸ್ ಮಾಡ್ಲಿಲ್ಲ. ಆಗ ವಾಕ್ ಅವೇ ಮಾಡಿರೋದು ಈ ಪರ್ಸನ್ನೇ. ವಾಕ್ ಅವೇ ಅನ್ನೋ ಸಿನ್ಸ್ ನಿಮ್ಮನ್ನ ಬಿಟ್ಟು ಹೋಗಿಲ್ಲ ಅಂದ್ರೂ ಥರ್ಡ್ ಪಾರ್ಟಿ ಜೊತೆಲಿ ಇದ್ರು ಅಂತ ನೀವು ನಿಮ್ ಲೈಫ್ಗೆ ವಾಕ್ ಅವೇ ಆಗಿರೋದು ಇಲ್ಲಿ ಕಾಣ್ತಾ ಇದೆ. ಈಗ ಈ ಪರ್ಸನ್ ಜಸ್ಟಿಸ್ ಮಾಡ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು, ಕನ್ಫ್ಯೂಷನ್ ಅಲ್ಲಿ ಇದಾರೆ. ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ. ನಿಮ್ಮ ಎಫರ್ಟ್ಸ್ ಅನ್ನೋದು ತುಂಬಾನೇ ಇತ್ತು ಈ ರಿಲೇಶನ್ಶಿಪ್ ಅಲ್ಲಿ. ಬಟ್ ಈ ಪರ್ಸನ್ನೇ ಅದನ್ನ ಹಾಳು ಮಾಡಿದ್ರು. ಈ ಪರ್ಸನ್ ಸಹ ನಿಮ್ಮಷ್ಟು ಎಫರ್ಟ್ಸ್ ನ ಹಾಕೋದಕ್ ಆಗೋದಿಲ್ಲ. ಅಂಡ್ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ, ಆರ್ ಎಲ್ಸ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿರ್ಬೋದು. ಓಕೆನಾ? ನೀವು ಯಾರನ್ನ ಬೇಕಾದ್ರೂ ಬದಲಾಯಿಸಬಹುದು, ಆ ಗುಣ ಇರೋ ಅಂತ ವ್ಯಕ್ತಿ ನೀವು. ಸೊ ನಿಮ್ ಪರ್ಸನ್ಗೆ ಆ ಥಾಟ್ಸ್ ಇದೆ, ನನ್ನನ್ನು ಇವ್ರು ಚೇಂಜ್ ಮಾಡಲ್ವಾ? ಮಾಡ್ತಾರೆ, ಬರ್ತಾರೆ. ನಿಮ್ ಪರ್ಸನ್ ಇಲ್ಲಿ ವೇಟ್ ಮಾಡ್ತಾ ಇದಾರೆ. ಇವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಅನ್ನೋ ಇದ್ರಲ್ಲಿ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಖಂಡಿತ ಇಲ್ಲಿ ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ ನಿಮ್ ಪರ್ಸನ್ ಕಡೆಯಿಂದ. ಅಂಡ್ ನಿಮ್ಮಲ್ಲಿ ಇದೆಯಲ್ಲ ಈ ಬೌಂಡ್ರೀಸ್ ಏನಿದೆ ಅಲ್ಲ, ಆದಷ್ಟು ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಈವನ್ ಅದು ಒಳ್ಳೇದೇನೆ. ಬಟ್ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ಪರ್ಸನ್ ಮೇಲೆ ಬೇಡ ಈ ಬೌಂಡ್ರೀಸ್ ಅನ್ನೋದು. ಬೇರೆಯವ್ರಿಗೆ ಓಕೆ. ಅಂಡ್ ಈ ಮಿಡಲ್ ಅಲ್ಲಿ ನಿಮ್ಮ ಪರ್ಸನ್ ಬಿಟ್ಟೋದ್ಮೇಲೆ ನೀವು ಇಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದ್ರ ಕಡೆ ಗಮನ ಕೊಟ್ರಿ, ಎಫರ್ಟ್ಸ್ ಹಾಕಿದ್ದೀರಾ ಅಲ್ಲೂನು. ಅಂಡ್ ಇದರಿಂದ ಹೊರಗ್ ಬಂದು ಹೀಲ್ ಸಹ ಆಗಿದ್ದೀರಾ ನೀವು. ಓಕೆನಾ? ಸೊ ಈಗ ಎಲ್ಲ ಇದೆ ನಿಮ್ ಲೈಫ್ ಅಲ್ಲೂ. ಈಗ ಪರ್ಸನ್ ಲೈಫ್ ಅಲ್ಲಿ ಏನಿದೆ ಅದೇ ರೀತಿ ನಿಮ್ ಲೈಫ್ ಅಲ್ಲೂ ಎಲ್ಲ ಇದೆ. ಬಟ್ ಈ ಪರ್ಸನ್ ಒಂದು ಬಿಟ್ಟು ಇವ್ರೊಬ್ರು ನಿಮ್ ಲೈಫ್ ಅಲ್ಲಿ ಇದ್ಬಿಟ್ರೆ ಈ ವ್ಯಕ್ತಿ ಓಕೆ ಅನ್ನೋ ರೀತಿಲಿ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಅವ್ರು ಹೇಗ್ ಬಂದ್ರು ಅದೇ ರೀತಿ ಅಷ್ಟೇ ಬೇಗ ಹೋದ್ರು. ಅವ್ರು ಎಷ್ಟು ಬೇಗ ಬಂದ್ರು ನಿಮ್ಮಿಬ್ರು ಮಧ್ಯದಲ್ಲಿ ಅಷ್ಟೇ ಬೇಗ ದೂರನೂ ಹೋದ್ರು. ಸಡನ್ ಆಗಿ ಬಂದ್ರು, ಸಡನ್ ಆಗಿ ಹೋದ್ರು ಥರ್ಡ್ ಪಾರ್ಟಿ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನೀವು ಈಗೀಗ ಒಂದು ಈ ಆಬ್ಸ್ಟಿಕಲ್ಸ್ ನೀವೇ ಬಿಟ್ಟು ಹೊರಗ್ ಬರ್ತಾ ಇದ್ದೀರಾ ಈಗೀಗ. ಬಿಕಾಸ್ ಈ ಪ್ರೀತಿ ಅನ್ನೋದು ಮುಂಚೆ ರೀತಿಲಿ ಇಲ್ಲ. ನಾನು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಷ್ಟೇ ಆಗಿದೆ, ನನಗ್ ಮೋಸ ಅನ್ನೋ ರೀತಿಲಿ ನೀವು ಯೋಚನೆ ಮಾಡ್ಕೊಂಡು ಆ ಕಡೆ ಹೆಲ್ಪ್ಲೆಸ್ ಅನ್ನೋದನ್ನ ಫೀಲ್ ಮಾಡ್ಕೊಂಡು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಇಲ್ಲಿ. ಏನೇ ವಿಚಾರವಾಗಿ, ಈಗ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡೋ ವಿಚಾರವಾಗಿ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಆಗಿರ್ಬೋದು, ನೀವು ಇಲ್ಲಿ ಕಂಟ್ರೋಲ್ ಅನ್ನೋದನ್ನ ಮಾಡ್ತಾ ಇದ್ದೀರಾ. ಅದು ಆ ಪರ್ಸನ್ ನ ಸಹ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ವರೆಗೂ ಬರಕ್ ಆಗ್ತಾ ಇಲ್ಲ. ನಿಮ್ಮನ್ನ ನೀವು ಹೇಗ್ ಕಂಟ್ರೋಲ್ ಮಾಡ್ತಾ ಇದ್ದೀರಲ್ಲ, ಈವನ್ ಆ ಪರ್ಸನ್ ನ ಸಹ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ಓಕೆನಾ? ಈ ಪರ್ಸನ್ಗೆ ಇಂಟೆನ್ಷನ್ ಅಲ್ಲಿ ಇದೆ ಇಲ್ಲಿ
ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ. ಏನೇ ಆಗ್ಲಿ ಫೂಲ್ ಆಗಾದ್ರೂ ನಿಮ್ ಕಡೆ ಸ್ಟೆಪ್ ತಗೊಂಡು ಗ್ರೋತ್ ಮಾಡ್ಬೇಕು. ಬಟ್ ಬೆಟರ್ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಅವರು ಏನೋ ಶೇರ್ ಮಾಡ್ಕೊಳ್ಬೇಕು ಅಥವಾ ಅಪ್ರೋಚ್ ಮಾಡೋದಾಗಿರ್ಬೋದು, ಅಥವಾ ಮನಿ ವೈಸ್ ಏನಾದ್ರೂ ಹೇಳ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಸಹ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್. ಯೋಚನೆ ಅನ್ನೋದ್ರಿಂದ ಅವ್ರ ಫೀಲಿಂಗ್ಸ್ ಆ ರೀತಿ ಇದೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಎಷ್ಟು ಬೇಗ ಬಂದ್ರು ಅಷ್ಟು ಬೇಗ ಹೋದ್ರು. ಓಕೆನಾ? ಬಟ್ ಇನ್ನು ಈ ಕೆಲವು ದಿನಗಳಲ್ಲಿ ನಿಮ್ ಪರ್ಸನ್ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವರು ಏನೋ ಒಂದು ವಿಚಾರನ ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾರೆ, ಹೇಳ್ಬೇಕು ಅಂತಿದ್ರೆ, ಎಲ್ಸ್ ಕೇಳ್ಬೇಕು ನಿಮ್ ಕಡೆಯಿಂದ. ನಿಮ್ಮನ್ನ ಕೆಲವು ಕ್ವಶನ್ಸ್ ಮಾಡಿ ಕೇಳ್ಬೇಕು ಅನ್ನೋದು ಸಹ ಅವ್ರಿಗಿದೆ. ಬಟ್ ಅದನ್ನ ಅವರು ಕೇಳಕ್ ಆಗ್ತಿಲ್ಲ ಇಲ್ಲಿ, ಬಿಕಾಸ್ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಏನೊಂದು. ನೀವು ಮುಂಚೆ ಇದ್ದಷ್ಟು ಫ್ರೀ ಆಗಿಲ್ಲ ಈಗ. ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ಅದೇ ಹೇಳದ್ನಲ್ಲ, ಕೆಲವು ಬೌಂಡ್ರೀಸ್ ನ ಇಟ್ಕೊಂಡಿದೀರಾ ನಿಮ್ ಲೈಫ್ ಅಲ್ಲಿ ನೀವು. ಅದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ನಿಮಗೆ ಯಾರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ, ಡಿಪ್ರೆಷನ್ ಮೋಡ್ ಅಲ್ಲಿ ಇದ್ದೀರಾ, ಅಂಡ್ ಈ ಎರಡೂನು ನಿಮ್ಮನ್ನ ಇಮ್ಮೆಚುರಿಟಿ ಮಾಡ್ತಾ ಇದೆ. ಓಕೆನಾ? ನೀವು ಥಿಂಕ್ ಮಾಡೋ ಲೆವೆಲ್ಗಾಗಿರ್ಬೋದು, ನೀವು ಬಿಹೇವ್ ಮಾಡ್ತಿರೋ ಲೆವೆಲ್ಗಾಗಿರ್ಬೋದು, ಅದು ಸೂಟ್ ಆಗ್ತಿಲ್ಲ, ಮರ್ಜ್ ಆಗ್ತಿಲ್ಲ ಅಂತ. ಅಂಡ್ ಕೆಲವರಿಗೆ ಇದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿದೆ. ಸೊ ಇಲ್ಲಿ ನೀವು ಸ್ವಲ್ಪ ಆಬ್ಸ್ಟಿಕಲ್ಸ್ ಅನ್ನೋದನ್ನ ಇನ್ನೂ ಸ್ವಲ್ಪ ಫೇಸ್ ಮಾಡೋದಿದೆ. ಅಂಡ್ ಖಂಡಿತ ಈ ಕಾರ್ಮಿಕ್ ಅನ್ನೋದು ಎಂಡ್ ಆದ್ಮೇಲೆ ನಿಮ್ಮ ಪರ್ಸನ್ ಕಡೆಯಿಂದ ಇಲ್ಲಿ ಆಕ್ಷನ್ಸ್ ಅನ್ನೋದು ಬರುತ್ತೆ ಇಲ್ಲಿ. ಓಕೆನಾ? ನಿಮ್ಗೆ ಏನಾದ್ರೂ ಈಗೋ ಇದೆ ಅಂತಂದ್ರೆ ಆದಷ್ಟು ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಈಗೋ ಬದಲು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫಿಶ್ ಅನ್ನೋದನ್ನ ಕಲೀರಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಓಕೆನಾ? ಅಂಡ್ ಸೆಲ್ಫ್ ಲವ್ ಅನ್ನೋದನ್ನ ರೂಢಿಸ್ಕೊಳ್ಳಿ ನಿಮ್ ಲೈಫಲ್ಲಿ. ನೀವು ಸುಮ್ಮನೆ ಹೋಗಿ ಒಬ್ರ ಮೇಲೆ ಈಗೋ ತೋರ್ಸೋ ಬದಲು ಸೈಲೆಂಟ್ ಆಗಿದ್ದು ನಿಮ್ಗೇನ್ ಬೇಕು ನೀವು ಮಾಡ್ಕೊಳ್ಳೋದು ಉತ್ತಮ ಇಲ್ಲಿ. ಓಕೆನಾ? ಖಂಡಿತ ಇಲ್ಲಿ ಇನ್ನು ಯಾರೆಲ್ಲ ನಿಮ್ ಪರ್ಸನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದೀರಲ್ಲ, ಈ ಕಾರ್ಮಿಕ್ ಅನ್ನೋದು ಎಂಡ್ ಆದ್ಮೇಲೆ ನಿಮ್ ಕರ್ಮನೋ ಅಥವಾ ಆ ಪರ್ಸನ್ ಕರ್ಮನೋ ಎಂಡ್ ಆದ್ಮೇಲೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಆ ಪರ್ಸನ್ ಕಡೆಯಿಂದ ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆನಾ? ಕನ್ಫ್ಯೂಷನ್ಸ್ ಇಟ್ಕೋಬೇಡಿ ಅಂಡ್ ಈ ಡಿಪ್ರೆಷನ್ ಅಲ್ಲೂ ಇರಕ್ ಹೋಗ್ಬೇಡಿ. ಸ್ವಾರ್ಥ ಇರ್ಲಿ, ನಿಮಗ್ ನೀವು ಅನ್ನೋ ಒಂದು ಸ್ವಾರ್ಥ ಇರ್ಲಿ. ಯಾರ ಹತ್ರನೋ ಹೋಗಿ ನೀವು ಆ ಸ್ವಾರ್ಥನ ತೋರ್ಸಿದ್ರೆ ಅದು ಏನು ಯೂಸ್ ಇಲ್ಲ. ನಿಮಗ್ ನೀವಷ್ಟೇ ನೀವು ಆ ಸ್ವಾರ್ಥನ ತೋರಿಸ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ರಿಚುವಲ್ ಏನಾದ್ರೂ ಮಾಡಿಸ್ಬೇಕು, ಸ್ಪೆಲ್ಸ್ ಏನಾದ್ರೂ ಮಾಡಿಸ್ಬೇಕು ಅಂತಂದ್ರೂ ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೇಳ್ಬೋದು. ಓಕೆನಾ? ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.